ಅವರು ಕೇವಲ ಜಪತಪ ಅನುಷ್ಠಾನ ಮಾತ್ರ ಮಾಡುವುದಲ್ಲದೆ ತಮ್ಮ ಧರ್ಮ ಪೀಠದ ಏನು ಕಾರ್ಯಗಳಿವೆ ಅವುಗಳನ್ನ ನಡೆಸುವುದಲ್ಲದೆ ಪಾಠ ಪ್ರವಚನಗಳನ್ನು ಮಾಡುವುದಲ್ಲದೆ ಅವರು ಅನೇಕ ಆರ್ತರಿಗೆ ನಾನಾ ಸಂಕಷ್ಟಗಳಿಗೆ ಜನರು ಈಡಾದಾಗ ಅಲ್ಲಿ ಧಾವಿಸಿ ಅವರು ಅನೇಕ ಜನಪರವಾಗಿರತಕ್ಕಂತಹ ಜನ ಶುಶ್ರೂಷೆಯನ್ನ ಮಾಡಿದ್ದಾರೆ. ಅವರಿಗೆ ಇದೇ ಧ್ಯೇಯವಾಕ್ಯ ಎಂಬುದಾಗಿ ಅವರು ಪ್ರವಚನದಲ್ಲಿ ಹೇಳ್ತಾ ಇರ್ತಾರೆ. ನಾನಾ ಜನಸ ಶುಶ್ರೂಷ ಕರ್ತವ್ಯ ಕರವನ್ಮಿತೆ ಎಂಬುದಾಗಿ ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರಿಗೆ ಮಾತು ಹೇಳಿದ್ದಾರೆ. ಅದು ನನಗೆ ಒಂದು ಧ್ಯೇಯವಾಕ್ಯ ಎಂಬುದಾಗಿ ಗುರುಗಳು ಹೇಳ್ತಾ ಇರ್ತಾರೆ. ಹೀಗೆ ನಾನಾ ಜನರ ಶುಶ್ರೂಷೆ ಅದು ಅವಶ್ಯ ಮಾಡಲೇಬೇಕಾಗಿರ್ತಕ್ಕಂತಹ ಕರ್ತವ್ಯ ಎಂಬುದಾಗಿ ಶ್ರೀಮದಾಚಾರ್ಯರು ಏನು ಸಂದೇಶವನ್ನು ಕೊಟ್ಟಿದ್ದಾರೆ. ಅದನ್ನ ನಮ್ಮ ಗುರುಗಳಾಗಿರ್ತಕ್ಕಂತಹ ಪೇಜಾವರ ಶ್ರೀಗಳು ಅವರು ತಮ್ಮ ಜೀವನದಲ್ಲಿ ತಾವು ಬದುಕಿರುವಷ್ಟು ಕಾಲ, ತಮ್ಮ 20ನೇ ವರ್ಷದಿಂದ ಆರಂಭಿಸಿ 89 ವರ್ಷದವರೆಗೂ ಕೂಡ ತಮ್ಮ ಬದುಕಿರುವುದಕ್ಕೂ ಕೂಡ ಈ ಆಚಾರ್ಯರ ಸಂದೇಶವನ್ನ ಕಟ್ಟುನಿಟ್ಟಾಗಿ ಕ್ಷಣ ಕ್ಷಣವೂ ಕೂಡ ಪಾಲಿಸಿದವರು. ಅಂಥ ಒಂದು ಧ್ಯೇಯವಾಕ್ಯ ನಮ್ಮ ಗುರುಗಳಿಗೆ ಆಗಿತ್ತು. ನಾನಾ ಜನಸ ಶುಶ್ರೂಷಾ ಕರ್ತವ್ಯ ಕರವನ್ವಿತೇ. ಕರ್ಮಾಚರಣೆ ಎಷ್ಟು ಅವಶ್ಯಕ, ನಮ್ಮ ವೈಯಕ್ತಿಕವಾಗಿರತಕ್ಕಂಥ ಧರ್ಮ ಕರ್ಮಗಳು ಏನೇ ಇರಲಿ ಅವುಗಳನ್ನ ಮಾಡುವುದರೊಂದಿಗೆ ಸಮಾಜದ ಬಗ್ಗೆ ನಾವು ಉದಾಸೀನವಾಗದೆ ನಾವು ಅದರಲ್ಲಿ ತತ್ಪರರಾಗಬೇಕು. ಇವತ್ತು ನಾವು ಅದನ್ನು ಕಾಣ್ತಾ ಇಲ್ಲ. ನಾವು ನಮ್ಮ ಅನುಷ್ಠಾನ ಮಾಡುತ್ತೇವೆ. ಸಮಾಜಕ್ಕೆ ಕಷ್ಟ ಬಂದಿದೆ ಅಂತ ಆಗುವಾಗ, ಯಾರೋ ಕಷ್ಟದಲ್ಲಿದ್ದಾರೆ ಅಂತ ಆಗುವಾಗ ನಾವು ಅವರ ಬಗ್ಗೆ ಉದಾಸೀನರಾಗಿರ್ತಕ್ಕಂತಹ ಒಂದು ಪ್ರವೃತ್ತಿಯನ್ನೇ ನಾವು ಹೆಚ್ಚಾಗಿ ಕಾಣ್ತಾ ಇದ್ದೇವೆ. ಸಮಾಜದ ಸೇವೆ ಎಂದರೆ ಅದೊಂದು ಅಲೌಕಿಕವಾಗಿರ್ತಕ್ಕಂತಹ ಕಾರ್ಯ ಅಂತ ಭಾವಿಸಿ ಅದನ್ನು ತೊರೆದು ದಿನವಿಡೀ ಜಪತಪ ಮೊದಲಾದ ಕಾರ್ಯಗಳಲ್ಲಿ ತೊಡಗುವನೇ ಕಟ್ಟಾ ಧಾರ್ಮಿಕ ಎಂಬ ಒಂದು ಭಾವನೆ ಇದೆ. ಅದಲ್ಲ, ನಿಜವಾದ ಕಟ್ಟಾ ಧಾರ್ಮಿಕ ಅಂದ್ರೆ ಯಾರಂದ್ರೆ ಲೌಕಿಕ ಎಲ್ಲವನ್ನೂ ತೊರೆದು ಕೇವಲ ಜಪತಪಾನುಷ್ಠಾನ ಮಾಡುತ್ತಾ ಅಧ್ಯಾತ್ಮ ಕಾರ್ಯಗಳು ತೊಡಗಿರುವವನೇ ಕಟ್ಟಾ ಧಾರ್ಮಿಕ ಅಂತ ಏನು ಒಂದು ಭಾವನೆ ಸಮಾಜದಲ್ಲಿ ಪ್ರಚಿತವಾಗಿದೆ. ಅದಲ್ಲ, ಕಟ್ಟಾ ಧಾರ್ಮಿಕ ಅಂದ್ರೆ ಇದು ಕೂಡ ಯಾವುದು ಅವನ ಏನು ಧಾರ್ಮಿಕ ಕಟ್ಟಳೆ ಇದೆ, ಆಚರಿಸಲೇಬೇಕಾಗಿರತಕ್ಕಂತಹ ಧರ್ಮಾಚರಣೆಗಳೇನಿವೆ ಅದರಲ್ಲಿ ಅವಶ್ಯಕವಾಗಿ ಕಡ್ಡಾಯವಾಗಿ ಇರುವಂಥದ್ದು ಈ ಜನಶುಶ್ರೂಷೆ. ಹೀಗೆ ಸಾಧಕನು ತನ್ನ ನಿತ್ಯಾನುಷ್ಠಾನಗಳ ಜೊತೆಗೆ ಈ ನಾನಾ ಜನ ಸೇವಾ ಕಾರ್ಯವನ್ನ ಆಚರಿಸಲೇಬೇಕು. ಆದ್ದರಿಂದ ವೇದಾಂತ ಅನ್ನೋದು ಸಮಾಜ ವಿಮುಖವಾದ ದೃಷ್ಟಿಯನ್ನು ನಮಗೆ ನೀಡ್ತಾ ಇಲ್ಲ. ಸಮಾಜ ವಿಮುಖವಾಗದೆ ಕೇವಲ ನಮ್ಮ ಆಚರಣೆಯಲ್ಲಿ ತೊಡಗುವುದೇ ವೇದಾಂತ ಅಲ್ಲ. ವೇದಾಂತವು ಸಮಾಜ ವಿಮುಖವಾದ ದೃಷ್ಟಿಯನ್ನು ಮಾತ್ರ ನಮಗೆ ನೀಡದೆ ವೈಯಕ್ತಿಕ ಹಾಗೂ ಸಮಾಜದ ಉನ್ನತಿಗೆ ಪೋಷಕವಾಗತಕ್ಕಂತಹ ವಿಧಾಯಕ ಮಾರ್ಗವನ್ನ ಹೇಗೆ ತೋರಿಸ್ತಾ ಇದೆ ಎಂಬುದನ್ನ ನಾವು ಕಾಣಬಹುದು. ಲೋಕದಲ್ಲಿ 2 ಬಗೆಯ ಜನರಿದ್ದಾರೆ. ಜಪತಪಾನುಷ್ಠಾನ ನಿರತರಾಗಿ ಸಾಮಾಜಿಕ ಕಾರ್ಯವನ್ನ ತೊರೆಯುವವರು ಕೆಲವರು, ಸಮಾಜದ ಕಾರ್ಯದಲ್ಲಿ ನಿರತರಾಗಿ ದೇವರನ್ನೇ ಮರೆಯುವವರು ಕೆಲವರು. ಈ 2 ಬಗೆಯ ಜನರ ಜೀವನ ಅಪೂರ್ಣ. ಸಾಮಾಜಿಕ ಕಾರ್ಯವನ್ನೂ ತೊರೆಯಬಾರದು, ದೇವರನ್ನೂ ಮರೆಯಬಾರದು. ಇವೆರಡನ್ನೂ ಕೂಡ ಸಮನ್ವಯಿಸಿಕೊಂಡು ಅದನ್ನ ತೋರಿಸಿಕೊಟ್ಟವರು ನಮ್ಮ ಗುರುಗಳು. ಸಮಾಜ ಸೇವೆ ಇಲ್ಲದ ನಿತ್ಯ ಕರ್ಮಗಳು ನಮ್ಮ ಪೂರ್ಣ ಧರ್ಮಗಳಾಗುವುದಿಲ್ಲ. ಹಾಗೆ ಸಮಾಜ ಸೇವೆಯಲ್ಲಿ ತೊಡಗಿ ನಿತ್ಯ ಕರ್ಮಗಳನ್ನು ಮರೆಯುವುದು ಕೂಡ ಸರಿಯಲ್ಲ. ಹೀಗೆ ಪರಮಾತ್ಮನ ಭಕ್ತಿ ಪೂಜೆಗಳೂ ಬೇಕು, ಸಮಾಜ ಸೇವೆಯೂ ಬೇಕು. ಭಕ್ತಿ ಪೂಜೆಗಳಿಲ್ಲದ ಸಮಾಜ ಸೇವೆಯು ಅದು ಪರಿಪೂರ್ಣ ಸೇವೆ ಆಗುವುದಿಲ್ಲ. ಅದು ಧರ್ಮದ ಒಂದು ಮುಖ ಮಾತ್ರ ಆಗ್ತದೆ. ಧರ್ಮದ ಒಂದು ಮುಖವನ್ನು ಮಾತ್ರ ಪರಿಗ್ರಹಿಸಿ ಇನ್ನೊಂದು ಭಾಗವನ್ನು ನಾವು ಅನುಷ್ಠಿಸಿದರೆ ಆಗ ನಮ್ಮ ಧರ್ಮವು ಪರಿಪೂರ್ಣವಾಗುವುದಿಲ್ಲ. ಹಾಗೆ ಧರ್ಮದ ಒಂದು ಭಾಗವೆನಿಸ್ತಕ್ಕಂತಹ ನಿತ್ಯ ಕರ್ಮಾನುಷ್ಠಾನವನ್ನು ಮಾತ್ರ ಆಚರಿಸಿ ಇನ್ನೊಂದು ಭಾಗವಾಗಿರ್ತಕ್ಕಂತಹ ಲೋಕ ಸೇವೆಯನ್ನ ಪರಿತ್ಯಜಿಸಿದರೆ ನಮ್ಮ ಧರ್ಮ ಅದು ಅಪೂರ್ಣವಾಗುತ್ತೆ. ಆದ್ದರಿಂದ ಧಾರ್ಮಿಕ ಎನಿಸ್ತಕ್ಕಂಥವರು ಸಮಾಜ ಸೇವೆಯ ಮಹತ್ವವನ್ನು, ಸಾಮಾಜಿಕ ಕಾರ್ಯಕರ್ತರು
ನಿಸ್ವಾರ್ಥ ಸೇವಾಭಾವದ ಸ್ಫೂರ್ತಿಗೆ ಆಧಾರವೆನಿಸಿದಂತಹ ಭಗವದ್ಭಕ್ತಿಯನ್ನು ಅರಿತುಕೊಂಡು ಅವೆರಡನ್ನೂ ಕೂಡ ತಮ್ಮ ಜೀವನದಲ್ಲಿ ಸಮ್ಮಿಳಿತಗೊಳಿಸಬೇಕು ಎಂಬುದನ್ನ ತಮ್ಮ ಜೀವನದ ಮೂಲಕವಾಗಿ, ನಮ್ಮ ಗುರುಗಳು ತಮ್ಮ ಜೀವನದ ಮೂಲಕವಾಗಿ ಜಗತ್ತಿಗೆ ತೋರಿಸಿಕೊಟ್ಟವರು. ಲೋಕಸೇವೆಯನ್ನ ಮಾಡುವಾಗ ಅಲ್ಲಿ ಪರಮಾತ್ಮನ ವಿಸ್ಮರಣೆ ಯಾವತ್ತೂ ಇರಬಾರದು. ನಮ್ಮ ಗುರುಗಳು ಎಷ್ಟೋ ಈ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು, ಲೌಕಿಕ ಕೆಲವು ಕಾರ್ಯಕ್ರಮಗಳು, ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಅವರು ಸದಾ ಭಗವಂತನ ನಾಮಸ್ಮರಣೆ ಮಾಡ್ತಾನೆ ಇರ್ತಾ ಇದ್ರು. ಆ ಲೋಕಸೇವೆಯನ್ನ ಮಾಡುವಾಗಲೂ ಕೂಡ ಅಲ್ಲಿ ಪರಮಾತ್ಮನ ವಿಸ್ಮರಣೆ ಎಂಬುದು ಇರಬಾರದು. ಯಾವುದೇ ಕಾರ್ಯಕ್ಕೆ ಹಿನ್ನೆಲೆಯಾಗಿ ಒಂದು ಉದ್ದೇಶ ಇರಲೇಬೇಕು. ಭಗವಂತನನ್ನ ಮರೆತು ಅವನ ಪ್ರೀತಿಯ ಉದ್ದೇಶವು ಇರಲೇಬೇಕಾಗುವುದು. ಭಗವಂತನನ್ನ ಮರೆತು ಅವನ ಪ್ರೀತಿಯ ಉದ್ದೇಶವಿಲ್ಲದೆ ಪ್ರವರ್ತಿಸಿದಾಗ ಸಹಜವಾಗಿ ಇತರ ಲೌಕಿಕ ಕಾಮನೆಗಳು ಉದಯವಾಗುವುದು ಅನಿವಾರ್ಯ ಆಗುತ್ತೆ. ಆದ್ರಿಂದ ಲೌಕಿಕ ಕಾಮನೆಗಳು ಉದಯಿಸಬಾರದು. ಲೌಕಿಕ ಕಾಮನೆಗಳು ಉದಯಿಸಬಾರದು ಅಂತಾದ್ರೆ ನಾವು ಮಾಡತಕ್ಕಂತಹ ಕಾರ್ಯದ ಉದ್ದೇಶ ಏನಿರಬೇಕಂದ್ರೆ ಅದು ಭಗವಂತನ ಪ್ರೀತಿ ಮಾತ್ರ. ಭಗವಂತನ ಪ್ರೀತಿಯ ಉದ್ದೇಶವಾಗಿ ನಾವು ಬೇರೆ ಯಾವುದೇ ಉದ್ದೇಶವಿಲ್ಲದೆ ಪ್ರವರ್ತಿಸಿದಾಗ ಮಾತ್ರ ಆಗ ಅದು ನಿಜವಾದ ಲೋಕಸೇವೆ ಆಗುತ್ತೆ. ಜನಸೇವೆ ಹೆಸರಿನಲ್ಲಿ ಸ್ವಾರ್ಥ ಪ್ರವೃತ್ತಿ, ಕೀರ್ತಿ, ಪ್ರತಿಷ್ಠೆ, ಅಧಿಕಾರ ಇದೆಲ್ಲ ನೋಡ್ತೇವೆ. ನಾವು ಹೇಳೋದು ಜನಸೇವೆ ಮಾಡ್ತೇವೆ ಅಂತ ಹೇಳ್ತಾರೆ. ಅಧಿಕಾರಕ್ಕೆ ಬರುವ ಮೊದಲು ಜನಸೇವೆ ಮಾಡ್ತೇವೆ ಅಂತ ಹೇಳ್ತಾರೆ. ಆಮೇಲೆ ಅವರಿಗೆ ಸ್ವಾರ್ಥ, ಕೀರ್ತಿ, ಪ್ರತಿಷ್ಠೆ, ಸ್ಥಾನಮಾನಗಳು ಇವೇ ಮುಖ್ಯವಾಗಿ ಬಿಡ್ತದೆ. ಆದ್ದರಿಂದ ಭಗವಂತನ ಸೇವಾ ಭಾವನೆ ಇಲ್ಲದೆ ಹೋದ್ರೆ ಅಲ್ಲಿ ಸ್ವಾರ್ಥ ಪ್ರವೃತ್ತಿ ಉಂಟಾಗುತ್ತೆ. ನಾವು ಏನೇ ಲೋಕ ಸೇವೆ ಮಾಡ್ಲಿಕ್ಕೆ ಹೊರಟಾಗ, ಸಮಾಜ ಸೇವೆ ಮಾಡ್ಲಿಕ್ಕೆ ಹೊರಟಾಗ ಭಗವಂತನ ಪ್ರೀತಿಗೋಸ್ಕರವೇ ಮಾಡ್ತೇವೆ ಎಂಬ ಉದ್ದೇಶವಿದ್ರೆ ಮಾತ್ರ ಅಲ್ಲಿ ಸ್ವಾರ್ಥ ಪ್ರವೃತ್ತಿ ಇರುವುದಿಲ್ಲ, ಕೀರ್ತಿ, ಪ್ರತಿಷ್ಠೆ, ಅಧಿಕಾರಗಳ ಆಕಾಂಕ್ಷೆ ಇರುವುದಿಲ್ಲ. ಆಗ ಆ ಸೇವೆ ನಿಜವಾದ ಲೋಕಸೇವೆ, ಜನಸೇವೆ ಅಂತ ಆಗುತ್ತೆ. ಇಲ್ಲದೆ ಹೋದ್ರೆ ಅದರಲ್ಲಿ ಒಂದು ಕೃತ್ರಿಮತೆ, ಸುಮ್ಮನೆ ಏನೋ ಚುನಾವಣೆ ಹತ್ರ ಬಂದಾಗ ಜನಸೇವೆ ಮಾಡ್ತೇವೆ, ನಿಮ್ಮ ಸೇವೆ ಮಾಡ್ತೇವೆ ಅಂತ ಬರ್ತಾರೆ. ಮತ್ತೆ ಇವರೆಲ್ಲ ಮಂತ್ರಿ ಸ್ಥಾನಕ್ಕಾಗಿ ಕಚ್ಚಾಡ್ತಾರೆ, ಕಿತ್ತಾಡ್ತಾರೆ. ಇದೆಲ್ಲ ಜನಸೇವೆ ಅಲ್ಲ, ಇದು ಲೋಕಸೇವೆ ಅಲ್ಲ. ಇದು ಹೀಗೆ ಭಗವಂತನ ಪ್ರೀತ್ಯರ್ಥವಾಗಿ ಮಾಡತಕ್ಕಂತಹ ಸಮಾಜ ಸೇವೆ ಮಾತ್ರ ನಿಜವಾದ ಸೇವೆ. ಭಗವತ್ ಪ್ರೀತ್ಯರ್ಥವಲ್ಲದ ಸ್ವಾರ್ಥಪೂರ್ಣವಾಗಿರತಕ್ಕಂತಹ ಕಾರ್ಯಗಳು ಏನೇ ಆಗಿರಲಿ, ಅವುಗಳು ಎಷ್ಟೇ ಪರೋಪಕಾರಗಳಾಗಿದ್ದರೂ ಕೂಡ, ಜನಪರವಾಗಿದ್ದರೂ ಕೂಡ ಅವೆಲ್ಲ ತಾತ್ಕಾಲಿಕ ಫಲಕಾರಿಯ ಹೊರತು ಅದರಿಂದ ಏನು ಪ್ರಯೋಜನ ಇಲ್ಲ. ಆದ್ದರಿಂದ ಲೋಕ ಸೇವೆಯನ್ನ ಮಾಡುವಾಗಲೂ ಕೂಡ ಭಗವತ್ ಸೇವಾ ದೃಷ್ಟಿ ಎಂಬುದು ಅದು ನಮ್ಮಲ್ಲಿ ಜಾಗೃತವಾಗಿರಬೇಕು. ಧನ್ಯವಾದಗಳು.